ಬಿಜೆಪಿಯ ಒಳಜಗಳ ತಾರಕಕ್ಕೇರ್ತಾ ಇದೆ. ಹಾಗಾದ್ರೆ ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಔಟ್ ಆಗ್ತಾರಾ? ಎರಡೆರಡು ಸಭೆ ಬಳಿಕ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆಯೋ ಅಥವಾ ಇಲ್ಲವೋ? ಹಾಗಾದ್ರೆ ಕ್ರಮಕ್ಕೆ ಮುಂದಾಗಿ ಅಂತ ಹೇಳಿ ಎರಡು ಬಣಗಳು ಮೊರೆ ಇಡ್ತಾ ಇದೆ. ಮುನಿಸಿಗೆ ಸಂಧಾನ ಮಾಡೋದಕ್ಕೋಸ್ಕರ ಕೋರ್ ಕಮಿಟಿ ಮಾಡ್ತಾರೆ. ಆದರೆ ಕೋರ್ ಕಮಿಟಿಯಲ್ಲೇ ಭಿನ್ನ ಮತ ಸ್ಫೋಟಗೊಂಡಿದೆ. ಬಿಜೆಪಿಯಿಂದ ಯತ್ನಾಳ್ ರಮೇಶ್ ಜಾರಕಿಹೊಳಿ ಔಟ್ ಆಗ್ತಾರಾ? ಎರಡೆರಡು ಸಭೆ ಬಳಿಕ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆಯಾ? ಕೇಸರಿ ಪಾಳೆಯದಲ್ಲಿ ಗೊಂದಲ, ಬರೀ ಗೊಂದಲ. ಇತ್ತ ಕೈಕಲಿಗಳ ಗಾಂಧಿ ಜೈ ಭೀಮ್ ಸಂವಿಧಾನ ಸಮಾವೇಶ, ಮತ್ತೊಂದು ಕಡೆ ಕೇಸರಿ ಕಲಿಗಳ ನಾನಾವೇಶ, ತಾರಕಕ್ಕೇರಿದ ತಾಕಲಾಟ. ಎರಡು ಬಣಗಳ ಮುಗಿಯದ ಬಣಕಾಳಗ, ತೀವ್ರತೆ ಪಡೆದಂತಹ ಬಿ.ವೈ. ವಿಜೇಂದ್ರ ಮತ್ತು ಯತ್ನಾಳ್ ಬಣದ ಮುನಿಸು. ಹಾಗಾದ್ರೆ ನಿನ್ನೆ ಬ್ಯಾಕ್ ಟು ಬ್ಯಾಕ್ ಸಮಾವೇಶ ಮಾಡಿದ್ರು. ಅಂದರೆ ಅದು ಸಭೆ, ಅದು ಒಂದು ಕೋರ್ ಕಮಿಟಿ ಸಭೆ. ಆ ಸಭೆಗೆ ನಾಯಕತ್ವ ನೇತೃತ್ವ ಅಗರ್ವಾಲ್ ವಹಿಸ್ಕೊಂಡ್ರು. ಒಂದು ಕಡೆ ಅಲ್ಲಿ ಸಾಕಷ್ಟು ನೋಡಿ, ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಬಿಜೆಪಿಯ ರಾಜ್ಯ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿತ್ತು ಮತ್ತು ಬೇರೆ ಸಭೆಗಳು ಕೂಡ ಇದ್ವು. ಅದರಲ್ಲಿ ಮಾಜಿ ಶಾಸಕರು, ಮಾಜಿ ಸಚಿವರು, ಹಾಲಿ ಶಾಸಕರು, ಹಾಲಿ ಸಂಸದರು ಎಲ್ಲರಿಗೂ ಕೂಡ ಆಹ್ವಾನಗಳಿತ್ತು. ಆ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ಬಹುತೇಕ ಖಚಿತ ಆಗೋ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಎಂದು ಹೇಳಲಾಗ್ತಾ ಇತ್ತು. ಆದರೆ ಬಂದ ಅಗರ್ವಾಲ್ ಆ ಬಗ್ಗೆ ಮಾತನಾಡೇ ಇಲ್ಲ. ಬಿಜೆಪಿ ಒಳಜಗಳ ಬೀದಿಲ್ ನಿಂತ್ಕೊಂಡು ಕಾಳಗಗಳು ಈಗ ಶುರುವಾಗಿರುವಂತಹದ್ದು. ಬಸನಗೌಡ ಯತ್ನಾಳ್ ದಿನ ಕಳೆದ ಹಾಗೆ ಬಿ.ವೈ. ವಿಜೇಂದ್ರರ ವಿರುದ್ಧದ ದ್ವೇಷವನ್ನ ಹೆಚ್ಚು ಮಾಡ್ಕೋತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಎಲ್ಲೆಲ್ಲೋ ನಿಂತ್ಕೊಂಡು ವಿಜೇಂದ್ರ ಬಚ್ಚ ಅಂತ ಹೇಳಿಕೆ ಕೊಡ್ತಾರೆ. ಮತ್ತೊಂದು ಕಡೆ ಪ್ರತಾಪ್ ಸಿಂಹ ನೇರವಾಗಿ ಅಲ್ಲದೇ ಇದ್ರೂ ಪರೋಕ್ಷವಾಗಿ ರಾಜಾಹುಲಿ ಕುಟುಂಬದ ವಿರುದ್ಧ ಕತ್ತಿ ಮಸೀತಿದ್ದಾರೆ. ಬಿಜೆಪಿಯ ರಾಜ್ಯದ ಮರ್ಯಾದೆಯನ್ನ ಕಾಳಸಂತೆಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ನಾಯಕರಲ್ಲ, ಸ್ವಪಕ್ಷದ ಬಿಜೆಪಿ ನಾಯಕರುಗಳೇ. ಹಾಗಾಗಿ ಈ ಸಭೆಗೆ ಅಗರ್ವಾಲ್ ನೇತೃತ್ವ ಸಂಧಾನಕ್ಕೊಂದು ದಾರಿ ಮಾಡಿಕೊಡ್ತಾರೆ ಅಂತ ಹೇಳಿ ಬಿಜೆಪಿಗರು ಅಗರ್ವಾಲ್ನ ಕರೆಸ್ತಾರೆ. ಆದರೆ ಅಗರ್ವಾಲ್ ಬಿಜೆಪಿ ರಾಜ್ಯಾಧ್ಯಕ್ಷದ ಚುನಾವಣೆಯ ಬಗ್ಗೆ ಮಾತನಾಡೋದೇ ಇಲ್ಲ. ಆ ಬಗ್ಗೆ ಏನು ಹಿಂಟು ಕೊಡೋಣ, ಆ ಬಗ್ಗೆ ಚರ್ಚೆ ಆಗಲಿ ಅಂತ ಹೇಳಿ ಸಭೆಗೆ ಬಂದ ನಾಯಕರೇನಾದರೂ ಹಿಂಟು ಕೊಟ್ಟರೆ ಮತ್ತೆ ಅದನ್ನು ಡೈವರ್ಟ್ ಮಾಡ್ಕೊಂಡು ಬೇರೆಯೇ ಚರ್ಚೆ. ಹಾಗಾದರೆ ಕೋರ್ ಕಮಿಟಿಯ ಅಜೆಂಡಾ ಏನಿತ್ತು? ಅಗರ್ವಾಲ್ ಬಂದಿದ್ದರ ಹಿಂದಿನ ಅಜೆಂಡಾ ಏನಿತ್ತು? ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ನಡೆದ್ರೆ 720 ಮತಗಳು ಬೀಳುತ್ತವೆ. ಒಟ್ಟು ಇರ್ತಕ್ಕಂತಹದ್ದೇ 720 730 ಮತಗಳು. ಅದರಲ್ಲಿ ತಾಲೂಕು ಅಧ್ಯಕ್ಷರದ್ದು, ಜಿಲ್ಲಾಧ್ಯಕ್ಷರದು, ಉಳಿದ ಹಾಗೆ ಒಂದಷ್ಟು ಜನರದು. 730 ಮತಗಳ ಪೈಕಿ ಯಾರ್ಯಾರಿಗೆ ಎಷ್ಟೆಷ್ಟು ಬೀಳುತ್ತೋ ಅದರಲ್ಲಿ ಬಹುಮತ ಸಾಬೀತಾದರೆ ಅವರೇ ರಾಜ್ಯಾಧ್ಯಕ್ಷ. ಬಿ.ವೈ. ವಿಜೇಂದ್ರರನ್ನೂ ಕೂರಿಸ್ಕೊಳ್ಳಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ, ಮರು ಎಲೆಕ್ಷನ್ ಆಗಲಿ, ಆಗ ನೋಡಿ ಬಿಜೆಪಿಯ ತಾಲೂಕು ಅಧ್ಯಕ್ಷರು ಯಾರನ್ನ ಆಯ್ಕೆ ಮಾಡ್ಕೊತಾರೆ ಅಂತ ಹೇಳಿ ಯತ್ನಾಳ್ ನೇರವಾದಂಥ ಸವಾಲು ಹಾಕಿದ್ರು. ರಾಜ್ಯದ ಯಾವುದೇ ಬೀದಿಲಿ, ಯಾವುದೇ ಜಿಲ್ಲೆಯಲ್ಲಿ, ಯಾವುದೇ ತಾಲೂಕಿನಲ್ಲಿ ನಡೆದಾಡಕ್ಕೆ ಬಿಡಲ್ಲ ಅಂದ್ರು ರಮೇಶ್ ಜಾರಕಿಹೊಳಿ. ಒಬ್ಬ ಮಾಜಿ ಸಚಿವ ಹೇಳಬಹುದಾದಂಥ ಹೇಳಿಕೆನ ಅದು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಟೆಡ್ ಆದಂತಹ ಒಬ್ಬ ವಿಜೇಂದ್ರ ನೋಡಿ, ಈ ಹಿಂದೆ ಒಂದಷ್ಟು ನಾಯಕರು ಹೇಳ್ತಾ ಇದ್ರು ಬಿ.ವೈ. ವಿಜೇಂದ್ರ ಎಲೆಕ್ಟೆಡ್ ಅಧ್ಯಕ್ಷ ಅಲ್ಲ, ಸೆಲೆಕ್ಟೆಡ್ ಅಧ್ಯಕ್ಷ ಅಂತ. ಬಿಜೆಪಿಯ ಹೈಕಮಾಂಡ್ ನಾಯಕರು ಈ ಹಿಂದೆನೆ ಯಡಿಯೂರಪ್ಪರ ಪುತ್ರನನ್ನ ಸೆಲೆಕ್ಟ್ ಮಾಡಿದ್ರು, ಎಲೆಕ್ಟೆಡ್ ಅಲ್ಲ. ಹಾಗಾಗಿ ಇದೊಂಥರ ಬೇರೆಯೇ ರಾಜಕೀಯ ನಡೆದಿದೆ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಅಂತ ಹೇಳಿದ್ರು. ಬಿ.ವೈ. ವಿಜೇಂದ್ರ ಸಮರ್ಥರಲ್ಲದೆ ಇದ್ದರೆ ಹೈಕಮಾಂಡ್ ನಾಯಕರು ಯಾಕೆ ಮಣೆ ಹಾಕ್ತಿದ್ರು? ಕೆಲ ವಿಶ್ಲೇಷಕರ ಪ್ರಶ್ನೆ ಇದು. ಈಗ ಒಬ್ಬ ಮಾಜಿ ಸಚಿವ,
ಈಗ ಒಬ್ಬ ಹಾಲಿ ಶಾಸಕ, ಈಗ ಒಬ್ಬ ಮಾಜಿ ಸಂಸದ ಎದ್ದು ಬಂದು ಅಧ್ಯಕ್ಷ ಸರಿ ಇಲ್ಲ ಚೇಂಜ್ ಮಾಡಿ ಅಂದರೆ ತರಾತುರಿಯಲ್ಲಿ ಹೈಕಮಾಂಡ್ ನಾಯಕರು ನಿರ್ಧಾರ ತಗೊಳ್ಳೋದಕ್ಕೆ ಬರೋದಿಲ್ಲ ಅಂದರು. ಹಾಗಾದರೆ ಈ ಒಳ ಜಗಳ ಮತ್ತು ಈ ಒಳ ಸಮರ, ಇಂಟರ್ನಲ್ ಜಗಳ ಇದೆಯಲ್ಲ, ಇದರಿಂದ ರಾಜ್ಯ ಬಿಜೆಪಿಗೆ ಆಘಾತಕಾರಿಯಾದಂಥ ಪೆಟ್ಟು ಬೀಳ್ತಾ ಇದೆ. ಕಾಂಗ್ರೆಸ್ ಮೂಲೆಯಲ್ಲಿ ಕೂತ್ಕೊಂಡು ನಗ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಅವರವರೇ ಕಿತ್ತಾಡ್ಕೊಂಡ್ರೆ ನಮ್ಮನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ವ್ಯಕ್ತಿತ್ವಗಳೇ ಇಲ್ಲದಂಗಾಗುತ್ತೆ ಅಂತ ಖುಷಿ ಪಡ್ತಿದ್ದಾರೆ. ವಸ್ತು ಸ್ಥಿತಿ ಅವಲೋಕನಕ್ಕೆ ಬಂದ ಉಸ್ತುವಾರಿ ಅಗರ್ವಾಲ್ ನಿಯೋಗಕ್ಕೂ ಕಷ್ಟವಾದ ಬಣ ಸಂಧಾನ. ನಿಯೋಗಕ್ಕೂ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಹೈ ನಾಯಕರ ಮುಂದೆ ಎರಡು ಬಣಗಳ ಒಂದೇ ವಾದ. ಪಕ್ಷ ದ್ರೋಹಿಗಳ ವಿರುದ್ಧ ಕ್ರಮ ಯಾವಾಗ ಅಂತ ಹೇಳಿ ಒಂದು ಬಣ ಅಲ್ಲ, ಎರಡೂ ಬಣ ಹೇಳ್ತಾ ಇರೋದು. ವಿರೋಧ ಪಕ್ಷದ ಒಳಜಗಳ, ಕಾಂಗ್ರೆಸ್ ಗಾಂಧಿ ಸಮಾವೇಶ ಸುಸೂತ್ರ. ಅವ್ರನ್ನ ತಡೆಯೋದಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಮುಗಿಯದ ಮುನಿಸಿಗೆ ಬಿಜೆಪಿ ಮಲಿನ, ಸಮಾವೇಶದ ಮೂಲಕ ಜನತೆಯೊಂದಿಗೆ ಕೈ ಮಿಲನ. ನೋಡಿ, ವಸ್ತುಸ್ಥಿತಿ ಅವಲೋಕನಕ್ಕೆ ಬಂದ ಉಸ್ತುವಾರಿ ಅಗರ್ವಾಲ್ ರಾಜ್ಯಕ್ಕೆ ಬಂದಿದ್ದ್ಯಾಕೆ? ಅಗರ್ವಾಲ್ ನಿಯೋಗ ಒಂದು ಪಟಾಲಮ್ಮೇ ಬಂತು. ದೆಹಲಿಯ ನಿಯೋಗ ಬಂದಿದ್ದ್ಯಾಕೆ? ರಾಜ್ಯದಲ್ಲಿ ಬಿಜೆಪಿ ನಾಯಕರು ಒಂದು ಜಿಲ್ಲೆಯಲ್ಲಿ ನಿಂತುಕೊಂಡು ಬಿ.ವೈ. ವಿಜೇಂದ್ರರ ವಿರುದ್ಧ ಸವಾಲಾಗ್ತಾರೆ, ಚಾಲೆಂಜ್ ಮಾಡ್ತಾರೆ. ಇಲ್ಲಿ ಕಾಂಗ್ರೆಸ್ನ ಮುಡಾ ಹಗರಣ ಕೈಯಲ್ಲಿದೆ, ಅದ್ರ ಬಗ್ಗೆ ಮಾತನಾಡೋರು ಯಾರೂ ಇಲ್ಲ. ವಕ್ಫು ಹಗರಣ ಅಥವಾ ವಕ್ಫು ಪ್ರಕರಣ ಕೈಯಲ್ಲಿದೆ, ಮಾತನಾಡೋರು ಯಾರೂ ಇಲ್ಲ. ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲಿಗೆ ಕತ್ತರಿ ಹಾಕಲಾಯಿತು, ಅದನ್ನ ವೈಭವೀಕರಿಸುವಂತಹ ಯಾವುದೇ ಗಂಡು ಮಗ ಬಿಜೆಪಿಲಿಲ್ಲ. ಕಾಂಗ್ರೆಸ್ ಸಚಿವ ಮತ್ತು ಶಾಸಕರ ವಿರುದ್ಧ ಸಾಕಷ್ಟು ಆರೋಪಗಳಿದೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತುಕೊಂಡು ಆಡಳಿತಾರೂಢ ಪಕ್ಷವನ್ನು ಕಟ್ಟಿ ಹಾಕುವ ಯಾವ ಗಂಡು ಮಗನೂ ಇಲ್ವಾ? ಕಲಿಗಳಿಲ್ವಾ ಬಿಜೆಪಿಯಲ್ಲಿ? ಹಿಂಗಂತ ಪ್ರಶ್ನೆಗಳು ಶುರುವಾಗಿದ್ದಾವೆ. ಒಳ ಜಗಳವನ್ನೇ ಸಂಧಾನ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ, ಇನ್ನು ಸರ್ಕಾರವನ್ನು ಕಟ್ಟಿ ಹಾಕೋದು ಯಾವಾಗ? ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ವಿಫಲ ಆಯಿತು ಈ ವಿರೋಧ ಪಕ್ಷ ಎನ್ನುವಂಥ ಆರೋಪ ಇದೆ. ಯತ್ನಾಳ್ ಕೋಪ ಕಡಿಮೆ ಆಗ್ತಾ ಇಲ್ಲ. ರಮೇಶ್ ಜಾರಕಿಹೊಳಿ ದಿನದಿಂದ ದಿನಕ್ಕೆ ಮಾಜಿ ಸಿಎಂನ ಕುಟುಂಬವನ್ನ ಮಾಜಿ ಸಿಎಂ ಕುಟುಂಬವನ್ನ ಆಕ್ರೋಶಿತರಾಗಿ ಖಂಡಿಸ್ತಾ ಇದ್ದಾರೆ. ಆರಂಭದಲ್ಲಿ ಬಿ.ವೈ. ವಿಜೇಂದ್ರರ ಹಿಂದೆ ಬಿದ್ದಂತಹ ಈ ಒಂದು ಬಣ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಂಡ ಬಿಜೆಪಿಯ ರಾಷ್ಟ್ರ ಮಟ್ಟದ ನಾಯಕರನ್ನು ಕೂಡ ಅಲ್ಲೆಗಳಿತಿದ್ದಾರೆ. ಹಾಗಾದರೆ ಈ ಸಂಧಾನ, ಈ ಸಾಲುಗಳನ್ನು ಗಮನಿಸಿ. ಒಂದು ಕಡೆ ಕೇಸರಿ ಕಲಿಗಳ ನಾನಾವೇಶ, ತಾರಕಕ್ಕೇರಿದ ತಾಕಲಾಟ, ಈ ಎಲ್ಲದರ ನಡುವೆ ಕೈಕಲಿಗಳ ಗಾಂಧಿ ಜೈ ಭೀಮ್ ಸಂವಿಧಾನ ಸಮಾವೇಶ. ಅಂದರೆ ನೋಡಿ, ಅವ್ರ ಸಮಾವೇಶನ ಸುಸೂತ್ರವಾಗಿ ಮಾಡ್ಕೊಂಡ್ರು. ಅವರು ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳಿದ್ರು, ಅವರು ತಟ್ಟೆಯಲ್ಲಿರ್ತಕ್ಕಂಥ ಹೆಗ್ಗಣನೇ ಎತ್ತು ಸೈಡಿಗೆ ಹಾಕಕ್ಕಾಗ್ತಾ ಇಲ್ಲ, ಇನ್ನು ನಮ್ಮ ತಟ್ಟೆಯಲ್ಲಿರೋ ನೊಣಾನ ಹೆಂಗೆ ಹುಡುಕ್ತಾರೆ ಅಂದರು. ಕರೆಕ್ಟೇ ಅಲ್ವಾ ಹೇಳಿದ್ದು? ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತಾಗ ಬಿಜೆಪಿ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೋಬೇಕು, ತಮ್ಮ ನ್ಯೂನ್ಯತೆಗಳನ್ನು ಆಡಳಿತ ಪಕ್ಷಕ್ಕೆ ತೋರಿಸಬಾರ್ದು. ಅಷ್ಟರ ಮಟ್ಟಿಗೆ ರಹಸ್ಯವಾಗಿ ಇಡಲು ಸಾಧ್ಯವಾಗದೇ ಇರತಕ್ಕಂಥ ಒಂದು ಅಸಮರ್ಥ ವಿರೋಧ ಪಕ್ಷ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೀಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗೋದು ಬಹುತೇಕ ಖಚಿತ ಆಗಿರುವಂತಹದ್ದು. ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆಯ ನಡುವೆಯೇ ಭಿನ್ನಮತ ಸ್ಫೋಟಗೊಂಡಿದ್ದು, ರಾಜ್ಯಾಧ್ಯಕ್ಷರ ಬದಲಾವಣೆಯಾಗಲಿ ಎಂದು ಭಿನ್ನರ ಕೂಗು ಪ್ರಬಲವಾಗಿ ಕೇಳಿಬರ್ತಾ ಇದೆ. ಇನ್ನು ಚುನಾವಣೆ ನಡೆಯುವುದು ಖಚಿತವಾಗಿದೆ. ಈ ಮಧ್ಯೆ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಯುವಾಗ ಪ್ರತ್ಯೇಕ ಸಭೆಯೂ ನಡೆದಿದ್ದು, ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿಸಲು ಬಹುತೇಕ ಸದಸ್ಯರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎರಡೂ ಬಣದವರಿಗೆ ಉಸ್ತುವಾರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ನಿಮ್ಮ ಬಾಯಿಗೆ ಬೀಗ ಹಾಕೊಳ್ಳಿ, ಸ್ವಲ್ಪ ದಿನ, ಒಂದು ವಾರದಲ್ಲಿ ನಿಮ್ಮ ಜಗಳನ ನಾವು ಸಂಧಾನ ಮಾಡ್ತೀವಿ, ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು, ಯಾರನ್ನ ಅಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸಬೇಕು, ಮತ್ತು ಕೋರ್ ಕಮಿಟಿ ಸಭೆ ಅಥವಾ ಕೋರ್ ಕಮಿಟಿಗೆ ಏನಾದರೂ ಸರ್ಜರಿ ಆದರೆ ಯಾರ್ಯಾರನ್ನ ಕೋರ್ ಕಮಿಟಿಲಿ ಇಟ್ಕೋಬೇಕು, ಯಾರ್ಯಾರನ್ನ ಕಳ್ಕೋಬೇಕು, ಸುನೀಲ್ ಕುಮಾರ್ ರಿಸೈನ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ಯಾಕೆ, ಉಳಿದವರು ಬಿಜೆಪಿ ವಿರುದ್ಧವೇ ಮಾತನಾಡ್ತಿರೋದು ಯಾಕೆ, ಸ್ವಪಕ್ಷದ ಮುಖಂಡರಿಂದ ವಿರೋಧಗಳು ಬರ್ತಾ ಇರೋದು ಯಾಕೆ, ಇದ್ರ ಬಗ್ಗೆ ಒಂದು ವಾರದಲ್ಲಿ ನಾವೆಲ್ಲರೂ ಕೂಡ ಅದನ್ನು ಸರಿ ಮಾಡ್ತೀವಿ, ಅಲ್ಲಿವರೆಗೂ ಕೂಡ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತ ಹೇಳಿ ಖಡಕ್ ಸೂಚನೆಯನ್ನು ಕೊಡಲಾಗಿದೆ.
ಬಿಜೆಪಿಯ ಹೈಕಮಾಂಡ್ ನಾಯಕರಿಂದ.